ಎಲ್ಲೋರಾದ ಕೈಲಾಸನಾಥ ದೇವಾಲಯ ಹಾಗೂ ಗುಹಾಂತರ ದೇವಾಲಯಗಳ ದರ್ಶನವನ್ನು 2023-24ನೇ ಸಾಲಿನ ವಿಜಯ ಭಾರತಿ ಚಾರಿಟೇಬಲ್ ಟ್ರಸ್ಟಿನ ಅಂಗಸಂಸ್ಥೆಯಾದ ಶ್ರೀ ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮಿಗಳ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರವಾಸವನ್ನು ಕೈಗೊಳ್ಳುವಂತ ಸಂದರ್ಭದಲ್ಲಿ ನಾವು ಎಲ್ಲೋರಾದ ಈ ಒಂದು ಕೇವ್ಸ್ಗಳನ್ನು ನೋಡಲು ಬಂದಿದ್ದೇವೆ. ಎಲ್ಲಿಯ ಗುಲ್ಬರ್ಗ, ಎಲ್ಲಿಯ ಎಲ್ಲೋರ, ನಮಗೂ ಇದಕ್ಕೂ ಏನಾದರೂ ನಂಟಿದೆಯಾ ಅನ್ನುವಂಥ ಪ್ರಶ್ನೆ ಬಂದಾಗ ಎಲ್ಲೋರಾದ ಒಂದೇ ಕಲ್ಲಿನಲ್ಲಿ ಕೆತ್ತಿದಂಥ ಗುಹಾಂತರ ದೇವಾಲಯ ಇದು ಕೆತ್ತಿದ್ದು ಕರ್ನಾಟಕದ ನಮ್ಮ ಜಿಲ್ಲೆಯವರು ಎನ್ನುವಂಥ ಕಾರಣದಿಂದ ನಾವು ಅತಿ ಹೆಮ್ಮೆಯಿಂದ ಈ ಒಂದು ಸ್ಥಳವನ್ನು ನೋಡಲಿಕ್ಕೆ ಬಂದೀವಿ. ಹೇಗಿದೆ ಗುಹಾಂತರ ದೇವಾಲಯ? ಎಷ್ಟು 34-35 ಗುಹೆಗಳವ. ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಮೂರೂ ಧರ್ಮಕ್ಕೂ ಸಂಬಂಧಪಟ್ಟಂತ ಗುಹಾಲಯಗಳು ಒಂದೇ ಗುಡ್ಡದಲ್ಲಿ ಕೆತ್ತಿದ್ದಾರೆ. ಇದರ ಸಂದೇಶ ಏನು ಅಂತಂದ್ರೆ, ಭಾರತದಲ್ಲಿ ಹುಟ್ಟಿದಂತ ಹಿಂದೂ ಜೈನ ಧರ್ಮ ಇವರು ಯಾರೂ ಬೇರೆ ಅಲ್ಲ, ಇವರು ಭಾರತೀಯರು ಅನ್ನೋದು ಜಗತ್ತಿಗೆ ಸಂದೇಶ ಸಾರುವಂತ ಒಂದು ಕೀರ್ತಿ ಈ ಒಂದು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಹಾಗೂ 34 ಗುಹೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ನಾವು ನೋಡಿಕೊಂಡು ಬಂದಿದ್ದೇವೆ. ಈ ಉದ್ದೇಶ ಏನು, ವಿದ್ಯಾರ್ಥಿಗಳಿಗೆ ನೋಡುವ ಉದ್ದೇಶ ಏನು ಅಂತಂದ್ರೆ, ಐತಿಹಾಸಿಕ ಹಿನ್ನೆಲೆಗಳು ವಿದ್ಯಾರ್ಥಿಗಳಿಗೆ ಪರಿಚಯ ಆಗಬೇಕು. ಇತಿಹಾಸದ ಮಹಾಪುರುಷರು ಕೆತ್ತಿರುವಂತ ಅದ್ಭುತವಾದ ಕೆತ್ತನೆಗಳು ಎಷ್ಟು ಶ್ರಮ ಪಟ್ಟಿದ್ರು ಅವರು ಅಂತ ತಿಳ್ಕೊಂಡು ಸಾವಿರಾರು ವರ್ಷದ ಹಿನ್ನೆಲೆಯನ್ನು ಒಳಗೊಂಡಿರುವಂತಹ ಈ ಒಂದು ಕೆತ್ತನೆ ಗುಹಾಂತರ ನೋಡಿದಂತ ವಿದ್ಯಾರ್ಥಿಗಳು ದೈಹಿಕವಾಗಿ ಆಯಾಸ ಆದರೂ ಕೂಡ ಮಾನಸಿಕವಾಗಿ ಉತ್ಸಾಹ ಯಾವುದೇ ರೀತಿ ಕೂಡ ಕಡಿಮೆಯಾಗಿಲ್ಲ. ಇನ್ನೂ ನೋಡಬೇಕು ಒಂದೊಂದು ಗುಹಾಂತರದ ಇತಿಹಾಸ ಏನದ, ಯಾವ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಗುಹಾಂತರ ದೇವಾಲಯಗಳದಾವ. ಅಷ್ಟೇ ಅಲ್ಲ, ಪ್ರತಿಯೊಂದು ಗುಹಾಂತರ ದೇವಾಲಯದ ಕಂಬದ ಕೆತ್ತನೆ ಅದ್ಭುತವಾದದ್ದು, ರಂಜಿತವಾದದ್ದು. ಎಷ್ಟು ಬಾರಿ ನಾವು ಅದರ ಮುಂದೆ ಹೋಗಿ ನಿಂತಾಗ ಒಂದೊಂದು ಕಂಬದ ಕೆತ್ತನೆಯೂ ಕೂಡ ವಿಭಿನ್ನವಾಗಿವೆ, ವಿಚಿತ್ರವಾಗಿವೆ. ಆ ಕಂಬಗಳ ಕೆತ್ತನೆ ಆಗಿರಬಹುದು, ಅದರಲ್ಲೂ ಕೂಡ ನಾವು ಬರುವಂತ 10ನೇ ಗುಹಾಂತರ ದೇವಾಲಯ ಆಗಿರಬಹುದು. ಆ ದೇವಾಲಯ ನೋಡುವಂತ ಸಂದರ್ಭದಲ್ಲಿ ಬೌದ್ಧ ಧರ್ಮದ, ಜೈನ ಧರ್ಮದ ಒಂದು ತೀರ್ಥಂಕರ ಒಂದು ಕುಳಿತಂತ ಒಂದು ಚಿತ್ರವನ್ನ, ಭಾವಚಿತ್ರವನ್ನ ನಾವು ನೋಡುವಂತ, ಮೂರ್ತಿಯನ್ನ ನೋಡುವಂತ ಸಂದರ್ಭದಲ್ಲಿ ಮೇಲೆ ಕೆತ್ತಿರುವಂತ ಅದ್ಭುತವಾದ ಕಲಾಕೃತಿ ಇರಬಹುದು, ಸುಂದರವಾದಂತ ಒಂದು ಕಂಬಗಳ ರಚನೆ ಇರಬಹುದು. ಇವೆಲ್ಲವೂ ಕೂಡ ನಮಗೆ ಮತ್ತೊಮ್ಮೆ ಶಿಲ್ಪಕಲೆಗೆ ಭಾರತ ಯಾವ ರೀತಿಯಾಗಿ ಕೊಡುಗೆಯನ್ನು ಕೊಟ್ಟದ. ಜಗತ್ತಿನ ಅಮೆರಿಕದ ವಿಜ್ಞಾನಿಗಳು ಈ ಒಂದು ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನೋಡ್ಲಿಕ್ಕೆ ಬರ್ತಾರ. ಬಂದು ಕೈಲಾಸನಾಥ ದೇವಾಲಯದ ಬಗ್ಗೆ ವರ್ಣನೆಯನ್ನು ಬರೀತಾರ ಅವರು ತಮ್ಮ ಗ್ರಂಥಗಳಲ್ಲಿ. ಏನಂತ ಬರೀತಾರ ಅಂದ್ರೆ, ಈ ಕೈಲಾಸನಾಥ ದೇವಾಲಯ ಒಂದೇ ಕಲ್ಲಿನಲ್ಲಿ ಇದು ಕೆತ್ಯಾರ ಅಂದ್ರೆ ಇದು ಮಾನವ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ, ಹೀಲಿಯನ್ಸ್ಗಳೇ ಇದು ನಿರ್ಮಾಣ ಮಾಡಿರಬೇಕು ಅನ್ನುವಂತ ಕೆತ್ತನೆಗಳನ್ನ ಅವರು ತಮ್ಮ ಗ್ರಂಥಗಳಲ್ಲಿ ಬರೀತಾರ ಅಂತಂದ್ರೆ ಭಾರತೀಯ ವಾಸ್ತುಶಿಲ್ಪ ಹೇಗಿತ್ತು ಅನ್ನೋದ ಈ ರೀತಿಯಾಗಿ ನಾವು ತಿಳ್ಕೋಬಹುದಾಗಿದೆ. ಇಂಥ ಅದ್ಭುತವಾದಂತ, ರಮಣೀಯವಾದಂತ, ಜಗತ್ತು ಪ್ರಸಿದ್ಧವಾದಂತ ಎಲ್ಲೋರಾದ ಕೈಲಾಸನಾಥ ದೇವಾಲಯ ನೋಡಿಕೊಂಡು ನಾವು ಮುಂದೆ ಜಗತ್ತು ಪ್ರಸಿದ್ಧ, ಜಗತ್ತಿನ ಅತಿ ದೊಡ್ಡದಾದಂತಹ ಒಂದು ಮೂರ್ತಿ ಇರುವಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಗುಜರಾತ್ಗೆ ಪ್ರವಾಸವನ್ನು ಕೈಗೊಳ್ತಾ ಇದ್ದೀವಿ. ವಿದ್ಯಾರ್ಥಿಗಳ ತಂದೆ ತಾಯಿ ಕೂಡ ಅಷ್ಟೇ ಉತ್ಸಾಹದಿಂದ ಮಕ್ಕಳನ್ನು ಕಳಿಸಿಕೊಟ್ಟಾರ. ಇಂತಿಂತ ಐತಿಹಾಸಿಕ ಮಕ್ಕಳಿಗೆ ಪರಿಚಯ ಮಾಡಿಕೊಡುವುದಷ್ಟೇ ಅಲ್ಲ, ನಾವು ಈ ಪ್ರವಾಸ ಬರೇ ಕೇವಲ ಪ್ರವಾಸ ಆಗಬಾರ್ದು, ಇದೊಂದು ಶೈಕ್ಷಣಿಕ ಅಧ್ಯಯನ ಆಗಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಈ ಪ್ರವಾಸವನ್ನ ಕೈಗೊಂಡಿವಿ ಅನ್ನುವಂತ ವಿಷಯಗಳನ್ನ ಈ ಮೂಲಕ